ಸೊಸೆ 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 ಅರ್ಥ ಆಗದೆ ಇರೋದನ್ನ ಅರ್ಥ ಆಗಿದೆ ಅನ್ಕೊಂಡು ಬದುಕ್ತೀವಿ. ಇನ್ನು ಸುಮ್ಮನೆ ಕೂರೋದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲ. ನಿಮ್ಗೆ ಅರ್ಥ ಮಾಡಿಸೋ ದಾರಿನ ನಾನೇ ತಿಳಿಸ್ತೀನಿ. ನೀವು ಅಂದಿದ್ದನ್ನೆಲ್ಲ ಅನ್ನಿಸ್ಕೊಂಡು ಸುಮ್ಮನೆ ಕೂರೋ ಕಾಲ ಹೊತ್ತೋಯ್ತು ರಾಘವ್. ಗಾಯತ್ರಿ, ಅತ್ತೆ, ಏನ್ ಮಾಡ್ತಾ ಇದೀಯಾ? ಡೈನಿಂಗ್ ಟೇಬಲ್ ಒರೆಸ್ತಾ ಇದ್ದೀನಿ. ಅದ್ ನನ್ಗೂ ಕಾಣಿಸ್ತಾ ಇದೆ. ನೀನ್ ಯಾಕೆ ಮಾಡ್ತಿದೀಯಾ ಅಂತ. ಆ ಕೆಲಸ ಮಾಡೋಕೆ ಮಾರುತಿ ಇದ್ದಾನೆ. ಟೈಮ್ ಆಯ್ತು, ಹೋಗಿ ಮಲ್ಕೋಬಾರ್ದೆ? ಅತ್ತೆ, ತಿಂದ ತಕ್ಷಣ ಮಲ್ಕೊಂಡ್ರೆ ಗಂಟಲು ಸಿಕ್ಕಾಕೊಂಡಾಗ ಆಗತ್ತೆ. ಅದಕ್ಕೆ ಸ್ವಲ್ಪ ಕೆಲಸ ಮಾಡಿ ಆಮೇಲೆ ಮಲ್ಗ್ತೀನಿ. ಹೊತ್ತಾಯ್ತು ಗಾಯತ್ರಿ, ಹೋಗಿ ಮಲ್ಕೋ. ಮಾರುತಿ ಎಲ್ಲಿ ಹೋದ? ಗೇಟ್ ಬೀಗ ಹಾಕೋಕ್ ಹೋಗಿದ್ದಾರೆ. ಸರಿ ಸರಿ, ಅವನ್ ಬಂದು ನೋಡ್ಕೋತಾನೆ, ನೀವ್ ಹೋಗಿ ಮಲ್ಕೋ. ಇದೇನಿದು? ನನ್ನ ಕೆಲಸ ನೀವು ಮಾಡ್ತಿದ್ದೀರಾ? ಎಲ್ರದ್ದು ಊಟ ಆದ ತಕ್ಷಣ ಮಾಡ್ಬೇಕಾಗಿರೋ ಮೊದಲನೇ ಕೆಲಸ ಇದು. ಹೋಗಿ ಗೇಟ್ ಬೀಗ ಹಾಕೋದಲ್ಲ. ಯಾರು ಇಲ್ಲದೆ ಇರೋ ಜಾಗ, ಯಾರು ಬರದೇ ಇರೋ ಸ್ಥಳ ಅಂದರೆ ಇದೆ. ಇವತ್ತು ಹೊಟ್ಟೆ ತುಂಬ ಕುಡಿದು ಕಣ್ ತುಂಬ ನಿದ್ದೆ ಮಾಡ್ಬೋದು. ದೇವ್ರೆ, ಈ ಮನುಷ್ಯ ಇನ್ನೂ ಒಂದು ವಾರ ಇಲ್ಲೇ ಹೀಗೇ ಮಲ್ಕೊಂಡಿರೋ ಹಾಗೆ ಮಾಡಪ್ಪ. ನಾನು ಕುಡಿಯೋದಕ್ಕೆ ಸಹಾಯ ಮಾಡಿದಾಗತ್ತೆ. ಒಬ್ಬನೇ ಕುಡಿಬೇಕು ಅಂದರೆ ಬೇಜಾರ. ಪ್ರಪಂಚವೇ ದೇವರು ಮಾಡಿರೋ ಬಾರು. ಛೇ, ಒಬ್ಬನೇ ಕುಡಿಯೋದಕ್ಕೆ ಬೋರು. ಜೊತೆಗೆ ಯಾರಾದರೂ ಇದ್ದಿದ್ರೆ ಚೆನ್ನಾಗಿರೋದು. ಇರಲಿ. ಚೆಸ್. ಪ್ರಪಂಚವೇ ದೇವರು ಮಾಡಿರೋ ಬಾರು. ಪಾಪ ತುಟಿ ಒಣಗೋಗಿದೆ. ನನ್ನ ಜೊತೆ ನೀನು ಒಂದೆರಡು ತೊಟ್ಟು ಬಿಟ್ಕೋ. ನೆಂಚ್ಕೊಳಕ್ಕಿಲ್ಲ ಅಂದರೆ ಕುಡ್ತಾ ಚೆನ್ನಾಗಿರಲ್ಲ.
ತುಟಿಗೆ ಉಪ್ಪಿನಕಾಯಿ ಸರ್ಕೋಕಂದ. ವೈನ್ ಶಾಪಲ್ಲಿ ಎಷ್ಟೇ ಕುಡ್ಕೊಂಬಂದ್ರು ಮನೆಯಲ್ಲಿ ಒಂದು ಪೆಗ್ಗೆತ್ತೋದ್ರಲ್ಲಿರೋ ಸುಖ ಅಲ್ಲೆಲ್ಲ ಬರಲ್ಲ. ಅಪ್ಪ ಘಟೋತ್ಕಚ, ಎದುರುಗಡೆ ಇರೋ ನಿನಗೆ ಚೇರ್ಸ್ ಹೇಳ್ತೀನಪ್ಪ. ಎಂಜಾಯ್ ಪಾಪ. ಸಾಕಾಯ್ತಪ್ಪ. ಅಯ್ಯಯ್ಯೋ, ಇನ್ನೂ ಅರ್ಧ ಪಟ್ಲು ಹಂಗೆ ಉಳ್ಕೊಂಡ್ಬಿಟ್ಟಿದೆಯಲ್ಲ. ಉಳಿತಾಯನೇ ಪ್ರಧಾನ. ಹೌದಪ್ಪ. ಇದು ಎಲ್ಲಿ ಬಚ್ಚಿಡ್ಲಿ? ಬ್ರೋ, ಇನ್ನೊಂಥರ ಸೇಫ್ಟಿ ಲಾಕರ್ ಇದ್ದಂಗೆ. ಇದನ್ನೇನಾದ್ರೂ ನಾನು ಇಲ್ಲೇ ಬಿಟ್ಟರೆ ಬೆಳಗ್ಗೆ ನಾನು ಲಾಕಾಗ್ಬಿಡ್ತೀನಿ. ಗುರು, ನನ್ನ ಬಾಯಿ ಏನಾದರೂ ವಾಸನೆ ಬರ್ತಿದೆಯಾ ನೋಡೇಳಪ್ಪ. ಮನೆಯವರಿಗೆಲ್ಲ ಗೊತ್ತಾಗ್ಬಿಟ್ರೆ ಬೈದಾಕ್ಬಿಡ್ತೀನಿ. ಸೈಲೆಂಟಲ್ಲೇ ನೋ ಸ್ಮೆಲ್ಲು ಅಂತ. ಒಳಗೆ ಸೇರಿದರೆ ಗುಂಡು, ಗಂಡು ಆಗುವನು ಬೆಂಡು. ನಿಶೆ ಏರಿದೆ. ದೇವರು ಕರಾಮತ್ ಮಾಡ್ತಾನೆ. ತುಂಬ ಬಯಸೋದು ನಾವು ಒಂದ್ಸಲ ಪಕ್ಕದಲ್ಲೇ ತಂದ್ಬಿಡ್ತಾನೆ. ನನಗೆ ಬೇಕಾಗಿದ್ದು ಇದೇ ಕಣ. ನಿನ್ನ ಮಗಳು ನಿನ್ನನ್ನು ಇಲ್ಲಿಂದ ಓಡಿಸೋ ಪ್ಲಾನ್ ಮಾಡಿದ್ದಾಳೆ, ಆದರೆ ನಾನು ನಿನ್ನನ್ನು ಇಲ್ಲೇ ಉಳಿಸೋ ಪ್ಲಾನ್ ಮಾಡಿದ್ದೀನಿ. ಬಾಯ್. ಎದ್ದೇಳು, ಗಂಟೆ 12 ಆಯ್ತು. ಎದ್ದೇಳಪ್ಪ. ಅಪ್ಪ ಎದ್ದೇಳು. ಅಂಜಲಿ ಹೋಗ ಮಲ್ಕೊಳ್ಳಮ್ಮ. ಒಳಗಡೆ ಪರಮಾತ್ಮ ಲೀಲೆ ಶುರು ಮಾಡಿರ್ಬೇಕಾದ್ರೆ ಅಪ್ಪ ನಾನು ಆಗ್ಲೇ ತಪ್ಪಿಸ್ಕೊಂಡು ಬಂದಾಯ್ತಲ್ಲ ಅಂಜಲಿ, ನೀನು ಜೊತೆಲ್ಲೇ ಬಂದ್ಬಿಟ್ಟೆ. ಕುಡಿದ್ಮೇಲೆ ಜ್ಞಾನ ನೆಟ್ಟಗಿದ್ರೆ ತಾನೆ ಏನಾಯ್ತು ಏನು ಹೋಯ್ತು ಅಂತ ಗೊತ್ತಾಗೋದು. ಸಂಕಷ್ಟದಲ್ಲಿರುವಾಗ್ಲೂ ಕುಡಿಬೇಕಪ್ಪ. ಮಗಳೇ, ನೀನಿರೋ ತನಕ ನನ್ಗೆ ಯಾಕೆ ಭಯ, ನಾನಿರೋ ತನಕ ನಿನ್ಗೆ ಯಾಕೆ ಭಯ? ಎಲ್ಲಾದ್ರೂ ಹಾಳಾಕೋ. ಹೋಗು ಮಲ್ಕೊಮ್ಮ, ಟಯರ್ಡ್ ಆಗಿರ್ತೀನಿ. ವಿಷಯ ಏನು ಅಂತ ಹೇಳಮ್ಮ ಗಾಯತ್ರಿ. ಎಲ್ಲಾರನ್ನೂ ಇಲ್ಲಿ ಸೇರಿಸ್ಬಿಟ್ಟು ಅಪ್ಪ ಬರ್ತಂಗ ಕಾಯ್ಬೇಕು ಅಂದ್ರೆ ನಮ್ಗೆಲ್ಲ ಗಾಬರಿ ಆಗೋದಿಲ್ವಾ? ಪ್ರಶ್ನೆ ಗಾಬ್ರಿದಲ್ಲ ಮಾವ, ಈ ಮನೆಗಾಗ್ತಿರೋ ಅನ್ಯಾಯ. ನಮ್ಮನೆಯವರೇ ನಮ್ಗೆ ದ್ರೋಹ ಬಗ್ದ್ರೆ ಅದ್ ಸರಿ ಆಗತ್ತಾ? ಈಗ ದ್ರೋಹ ಬಗ್ದವ್ರು ಯಾರು? ಅದಕ್ಕೆ ಮಾವಯ್ಯ ಬಂದ್ಮೇಲೆ ಹೇಳ್ತೀನಿ ಅಂತಿರು. ಅಯ್ಯೋ, ಅವ್ರು ವಾಕಿಂಗ್ ಹೋಗಿದಾರಮ್ಮ, ಬರೋದು ಲೇಟ್ ಆಗುತ್ತೆ. ಅಷ್ಟೇ ಅಲ್ಲ, ಅವ್ರು ಬರೋಷ್ಟರಲ್ಲಿ ಅವ್ರ ಮನಸ್ಸು ನೆಮ್ಮದಿಯಾಗಿರುತ್ತೆ. ನೆಮ್ಮದಿಯಾಗಿರೋ ಮನಸ್ಸನ್ನ ಕೆಡಿಸೋ ಕೆಲಸ ನಾವು ಮಾಡಬಾರ್ದು. ಕೆಡ್ಸೋ ಕೆಲಸ ನಾವು ಮಾಡಬಾರ್ದು ನಿಜ. ಆದ್ರೆ ಅದನ್ನ ಮನೆಯವರು
ಈ ರೂಪದಲ್ಲಿ ಕೆಡಿಸ್ಬೋದು ಅಂತೀರಾ? ಇವಳ ವಿಷಯ ನಾನು ಹೇಳೋಕ್ ಮುಂಚೆನೆ ನನ್ನ ವಿಷಯ ತಗೊಂಡು ಇವಳೇ ಒಗ್ಗರಣೆ ಹಾಕ್ತಿದ್ದಾಳೆ. ಏನಿದು? ಆಲ್ಕೋಹಾಲ್. ರಾತ್ರಿ ಯಾರೋ ಇದನ್ನ ಆ ನರಸಿಂಹನ್ಗೆ ಕುಡಿಸಿದ್ದಾರೆ. ಅವತ್ತು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಿದ್ದ ಮನುಷ್ಯನ ಇವತ್ತು ಈ ರೀತಿ ಸಾಯಿಸೋ ಅಗತ್ಯ ಏನಿದೆ? ಇದ್ರ ಹಿಂದೆ ಇರೋ ಉದ್ದೇಶ ಏನು? ಅದಕ್ಕೆ ಉದ್ದೇಶ ಆಗಿರ್ಲಿ, ಇಂಥ ಒಂದು ಕೆಲಸ ಮಾಡಿದವ್ರು ಯಾರು? ಇರೋ ಸಮಸ್ಯೆನ ಬಗೆಹರಿಸ್ಕೋಬೇಕು. ಅದ್ಬಿಟ್ಟು ಇನ್ನಷ್ಟು ಸಮಸ್ಯೆಯನ್ನ ಬೆರೆಸ್ಕೊಳ್ಳೋ ಆಲೋಚನೆ ಯಾರಿಗ್ ಬಂತು? ಸದ್ಯಕ್ಕೆ ಇದನ್ ಮಾಡಿದವ್ರು ಯಾರು ಅನ್ನೋದಕ್ಕೆ ಉತ್ತರ ಬೇಕಾಗಿದೆ. ಉತ್ತರ ನನಗೊತ್ತು. ಇದನ್ ಮಾಡಿರೋದು ಈ ಮಾರುತಿ. ಮಾರುತಿ, ಮನೆಯವನಾಗಿದ್ದು ನಿನಗಿಂತ ಮನೆಯವಳ ಬುದ್ಧಿ ಯಾಕೋ ಬಂತು? ಏನೋ ಈ ಮನೆ ಅನ್ನ ತಿಂತಿದ್ಯಾ, ಅದ್ರ ಋಣನ ಈ ರೀತಿ ತೀರಿಸ್ಕೋಬೇಕು ಅಂತಿದ್ಯಾ? ಭಾವ, ಮಾರುತಿ ಹೀಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅವನು ಕುಡಿಯೋ ಅಭ್ಯಾಸನೇ ಇಲ್ಲ. ಇದ್ದಿದ್ರು ಅವ್ನ್ ಮನೆಗೆ ತಂದು ಕುಡಿಯೋ ಧೈರ್ಯ ಮಾಡ್ತಾನ? ಹಾಗಿದ್ಮೇಲೆ ಈ ಬಾಟಲ್ ಅವ್ರ ರೂಮಿಗೆ ಹೇಗೆ ಹೋಯ್ತು? ಇದನ್ನ ಮನೆಯವ್ರು ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಮನೆಗೆ ಸಂಬಂಧ ಪಡೆದೇ ಇರೋರು ಮಾತ್ರ ಮಾಡಕ್ ಸಾಧ್ಯ. ಹಾಗಾದ್ರೆ ಮಾರುತಿ ಈ ಮನೆಗೆ ಸಂಬಂಧಪಟ್ಟವನಲ್ವಾ? ಇಲ್ಲ, ಇಲ್ದಿದ್ರೆ ಇವ್ನು ಇಂಥ ಕೆಲಸ ಮಾಡ್ತಿರ್ಲಿಲ್ಲ. ನನಗೆಲ್ಲೋ ಇವನ್ಗೂ ಕೀರ್ತಿಗೂ ಒಳ್ಳೆ ಲಿಂಕ್ ಇದೆ ಅಂತ ಅನಿಸ್ತಾ ಇದೆ. ಈ ಮನೆಯಲ್ಲಿ ಇಟ್ಕೊಂಡೆ ಕೀರ್ತಿಗೆ ಸಹಾಯ ಮಾಡೋ ಏಕೈಕ ವ್ಯಕ್ತಿ ಅಂದ್ರೆ ಮಾರುತಿ. ಸಹಾಯ ಮಾಡೋನು ಕೀರ್ತಿ ತಂದೆನೆ ಕುಡಿಸಿ ಸಾಯಿಸೋ ಪ್ರಯತ್ನ ಹೇಗ್ ಮಾಡ್ತಿದ್ದಮ್ಮ? ಮಾವ, ಕುಡಿದ್ರೆ ಆ ಮನುಷ್ಯನ ಆರೋಗ್ಯ ಇನ್ನೂ ಹದಗೆಡುತ್ತೆ. ಆಗ ಡಾಕ್ಟರ್ ಬಂದು ಇವರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸಿ ಅಂತಾರೆ. ನಾವು ಬೇರೆ ದಾರಿ ಇಲ್ಲದೆ ಅವನನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸಿದಾಗ ಆ ಕೀರ್ತಿ ಅಪ್ಪನ್ನ ಎಸ್ಕೇಪ್ ಮಾಡಿಸೋ ಪ್ಲಾನ್ ಇವಂದು. ಇಂಥ ಶತ್ರು ಪಕ್ಷದ ಮಿತ್ರನ ನಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ನಮ್ಗೆ ಅಪಾಯ. ಅದಕ್ಕೆ ಮಾವಯ್ಯ ಬಂದ ತಕ್ಷಣ ನಾನು ಈ ವಿಷಯ ಹೇಳ್ಬೇಕು ಅಂತಿರೋದು. ದಯವಿಟ್ಟು ಮೊದಲು ಇವನನ್ನ ಮನೆಯಿಂದ ಆಚೆ ಕಳಿಸಿ ಈ ಮನೆನ ಉಳಿಸಿ. ಹೌದು ದತ್ತು ಮಗಳೇ, ಇಷ್ಟೆಲ್ಲ ಮಾಡಿದವನಿಗೆ ಇಂಥ ಮನೆ ಇರೋಕೆ ಅವಕಾಶನೇ ಇಲ್ಲ. ಮೊದಲು ಆಚೆ ನಡಿ. ಏನೋ ತಿಳ್ಕೊಂಡ್ಯಾ ನೀನು? ಬಾ. ಬಾ, ಮಾವ, ರೇ, ಬಾ, ಮಾವ. ಬಿಡಿ, ಯಾಕೆ ಹೇಳ್ತೀನಿ. ಇಲ್ಲಿ ತನಕ ಗಾಯತ್ರಮ್ಮವ್ರು ಹೇಳಿದ ಮಾತನ್ನ ನೀವೆಲ್ಲ ಕೇಳಿದ್ದೀರಾ. ಅವ್ರ ಮಾತು ನಿಮಗೆ ಸರಿ ಅನ್ಸಿರ್ಬೋದು. ಇಷ್ಟು ವರ್ಷ ಈ ಮನೇಲಿ ಕೆಲಸ ಮಾಡಿರೋ ನನಗೆ ಮಾತಾಡಕ್ಕೆ ಒಂದು ಅವಕಾಶ ಇದೆ. ಏಯ್, ಏನ್ ಮಾತಾಡ್ತೀಯ ನೀನು? ಏನ್ ಮಾತಾಡ್ತೀಯ? ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ಯಾ? ಇನ್ನೇನ್ ನಿನ್ ಮಾತು? ಹ್ಯಾಂಡಲ್ಲಿ ಬಾಟ್ಲ್ ಇದ್ದ ಮಾತ್ರಕ್ಕೆ ಅದು ರೆಡ್ ಹ್ಯಾಂಡ್ ಆಗಲ್ಲ ಬಾಲಣ್ಣವ್ರೆ. ನಾನು ಕುಡಿಯೋನಲ್ಲ, ನನಗೆ ಕುಡಿತದ ಅಭ್ಯಾಸ ಇಲ್ಲ. ಅಕಸ್ಮಾತ್ ನನಗೆ ಕುಡಿಯೋ ಅಭ್ಯಾಸ ಇದ್ದಿದ್ರು ಇಷ್ಟು ವರ್ಷದಲ್ಲಿ ನಿಮ್ಗೆ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ವಾ? ಅಲ್ಲ ಸ್ವಾಮಿ, ನಿಮ್ಮ ಇಸ್ಪೀಟ್ ಅಭ್ಯಾಸ ಗೊತ್ತಾಯ್ತು, ನೀವು ದುಡ್ಡು ಹೊಡಿಯೋದು ಗೊತ್ತಾಯ್ತು, ಕೇಶವಣ್ಣ ಕುಡಿಯೋದು ಗೊತ್ತಾಯ್ತು. ಅಂಥದ್ರಲ್ಲಿ ನನ್ನ ಅಭ್ಯಾಸ ಗೊತ್ತಾಗ್ತಾ ಇರ್ಲಿಲ್ವಾ? ಹಾಗೊಂದ್ ವೇಳೆ ನಾನು ಕುಡಿಯೋನೇ ಆಗಿದ್ರೆ ಈ ಮನೆಗೆ ಬಂದು ಕುಡಿತಿದ್ನ? ನಾನ್ ಕುಡಿದು ಬಿಟ್ಟಿದ್ದನ್ನ ಒಳಗಡೆ ಇರೋ ಮಹಾನ್ ಭಾವ ಕುಡಿಲಿ ಅಂತ ಬಿಟ್ಟು ಬರ್ತಿದ್ನ? ಅದೆಲ್ಲ ಬಿಡಿ. ಇಷ್ಟಕ್ಕೂ ಪ್ರಜ್ಞೆನೇ ಇಲ್ದೇ ಇರೋ ಮನುಷ್ಯ ಎದ್ದು ಕುಡಿತಾನೆ ಅಂದ್ರೆ ಏನರ್ಥ? ಸತ್ತೋರ್ಗೆ ಗಂಗಾ ಜಲ ಬಿಡೋ ಥರ ಆ ಒಯ್ಯಿನ ಬಾಯಿ ಅಗಲ ಮಾಡಿ ಹೆಂಡ ಸುರಿಯೋಕ್ಕಾಗುತ್ತಾ? ಆತನ್ಗೆ ಮಧ್ಯರಾತ್ರಿ ಪ್ರಜ್ಞೆ ಬಂದಿರ್ಬೋದು,
ನೀನು ಬಾಟ್ಲ್ ಕೊಟ್ಟಿರ್ಬೋದು, ಅವನು ಕುಡ್ದು ಮತ್ತೆ ಎಚ್ಚರ ತಪ್ಪಿ ಬಿದ್ದಿರ್ಬೋದು. ಹಾಗಂತ ನೀವು ಅನ್ಕೊಂಡಿರ್ಬೋದು ಅಂತ ನಾನು ಹೇಳ್ಬೋದಲ್ಲ ಗಾಯತ್ರಮ್ಮ. ಜಾಸ್ತಿ ಮಾತ್ಬೇಡ, ಕೇಳಿದಷ್ಟು ಉತ್ತರ ಕೊಟ್ರೆ ಸಾಕು. ಎಲ್ಲ ನಿಜ ಆಗಿದ್ರೆ ಕುಡ್ತದ ಬಾಟ್ಲು ಆ ರೂಮಿಗೆ ಬರೋಕೆ ಆಗೋ ಸಾಧ್ಯ ಬಂದಿರಲಿಲ್ಲ, ಅಲ್ಲೇ ಇತ್ತು. ಆಗ ಕೇಶವಣ್ಣ ಕುಡಿತಿದ್ರಲ್ಲ, ಆ ಬಾಟ್ಲುಗಳನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೆ. ಗಾಯತ್ರಮ್ಮ ಹೇಳ್ದಾಗೆ ಆ ಮನುಷ್ಯನಿಗೆ ಪ್ರಜ್ಞೆ ಬಂದಿರ್ಬೋದು. ಅವನು ದಿನ ಕುಡಿಯೋನಾಗಿರ್ಬೋದು. ಆ ಬಾಟ್ಲು ವಾಸನೆ ನೋಡಿ ಅವನು ಅದನ್ನ ಕುಡ್ದಿರ್ಬೋದು, ಪ್ರಜ್ಞೆ ತಪ್ಪಿದ್ದಿರ್ಬೋದು. ಯಾರಿಗೆ ಗೊತ್ತು? ಗೊತ್ತಿ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ನಿಮ್ಗೇನ್ ಹಕ್ಕಿದೆ? ಹಾಗಾದ್ರೆ ಅವರು ನಿಮಗೆ ಗೊತ್ತಿರೋರಾಗಾಯ್ತಮ್ಮ. ಅದಕ್ಕೆ ಅವ್ರ ಬಗ್ಗೆ ಒಳ್ಳೆ ಮಾತಾಡ್ತಿದ್ದೀರಾ? ಅಯ್ಯೋ ದತ್ತಪ್ಪ, ನೀವ್ ಇವನ್ ಮಾತು ಕೇಳಿಸ್ಕೊಂಡು ನಿಂತಿದ್ದೀರಲ್ಲ, ಮೊದ್ಲು ಇವನನ್ನ ಆಚೆ ಕಳ್ಸಿ. ಬಾರ ಬಾಲಣ್ಣ, ಬಿಡಿ ಅವನ್ನ. ಅಲ್ಲಕ್ಕ, ಬಿಡಿ ಅಂದೆ. ಮಾರುತಿ ಈ ಮನೆಯವನು, ಬೇರೆಯವನಲ್ಲ. ಇಷ್ಟು ವರ್ಷ ಇವನ್ ಬೇಯಿಸಿ ಹಾಕಿರೋದನ್ನ ನಾವೆಲ್ಲರೂ ತಿಂದು ಅವನ ಋಣದಲ್ಲಿ ನಾವಿದ್ದೀವಿ ಹೊರತು ಅವನು ಯಾವತ್ತೂ ನಮ್ಮ ಋಣದಲ್ಲಿ ಇಲ್ಲ. ಇಷ್ಟಕ್ಕೂ ಮಾವ ಮಾರುತಿನ ಈ ಮನೆ ಮಗ ಅಂತ ಯಾವಾಗ್ಲೂ ಹೇಳ್ತಿರ್ತಾರೆ. ಅಂಥವನು ಇಂಥ ಕೆಲಸ ಮಾಡಿದ್ದಾನೆ ಅಂದ್ರೆ ಅವನು ಈ ಕೆಲಸ ಮಾಡಿರೋಕ್ ಸಾಧ್ಯನೇ ಇಲ್ಲ. ಅವನ ಬಗ್ಗೆ ಯಾರು ಅನುಮಾನ ಪಡೋದು ಬೇಕಾಗಿಲ್ಲ. ಮಾರುತಿ ಏನೇ ಮಾಡಿದ್ರು ಈ ಮನೆ ಒಳ್ಳೇದಕ್ಕೆ ಅನ್ನೋ ವಿಶ್ವಾಸ ನನಗಿದೆ. ಅಷ್ಟೇ ಅಲ್ಲ, ಮಾವ ಹತ್ರ ಈ ವಿಷಯದ ಬಗ್ಗೆ ಯಾರು ಮಾತಾಡೋದು ಬೇಕಾಗಿಲ್ಲ. ಮಾರುತಿ, ಅಮ್ಮ, ಆ ಅನಿಷ್ಟ ತಗೊಂಡು ಹೋಗಿ ಮೊದಲು ಹೊರಗಡೆ ಬಿಸಾಕು. ಸರಿ ಅಮ್ಮ. ಈ ವಿಷಯದ ಬಗ್ಗೆ ಇನ್ಯಾರು ಮಾತಾಡದೇ ಇದ್ರೆ ಚೆನ್ನಾಗಿರುತ್ತೆ. ಇದೊಂದೇ ಅಲ್ಲ, ಈ ಮನೆಯಲ್ಲಿ ಇನ್ನೂ ಯಾವ್ಯಾವ ಅನಿಷ್ಟಗಳಿದೆಯೋ ಅದನ್ನೆಲ್ಲ ಹೊರಗಾಕೋ ಕಾಲ ಹತ್ರ ಬಂದಿದೆ. ಹಲೋ ಅಣ್ಣ, ಹೇಳಿ ಅಣ್ಣ, ಏನಾಗ್ತಿದೆ ಅಲ್ಲಿ? ಆಗ್ತಿರೋ ನಾಟಕಕ್ಕೆ ಕ್ಲೈಮ್ಯಾಕ್ಸ್ ಮಾಡಕ್ ಹೊರಟಿದ್ದಾಳಮ್ಮ ಅಂಜಲಿ. ಅಂದ್ರೆ ಅವರ ಅಪ್ಪನಿಗೆ ಪ್ರಜ್ಞೆ ಬಂದಿದೆ, ಆದರೆ ಅದನ್ನ ಮನೆಯವರಿಂದ ಅವಳು ಮುಚ್ಚಿಟ್ಟಿದ್ದಾಳೆ. ಅಷ್ಟೇ ಅಲ್ಲ ಕೀರ್ತಮ್ಮ, ಅವನನ್ನ ಈ ಮನೆಯಿಂದ ಎಸ್ಕೇಪ್ ಮಾಡೋ ಎಲ್ಲ ಪ್ಲಾನ್ ಮಾಡಿದ್ಲು. ಸದ್ಯಕ್ಕೆ ಅದಕ್ಕೆ ನಾನೇ ಬ್ರೇಕ್ ಹಾಕಿದ್ದೀನಿ. ಹಾಗಂತ ಅವಳ ಪ್ರಯತ್ನ ಅವಳು ಮಾಡದೆ ಬಿಡೋದಿಲ್ಲ. ಹೇಗಾದ್ರೂ ಮಾಡಿ ನರಸಿಂಹನ್ನ ಎಸ್ಕೇಪ್ ಮಾಡೋ ಪ್ರಯತ್ನ ಮಾಡೇ ಮಾಡ್ತಾಳೆ. ಆಗ ನಾನು ಅವಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ದಾಕ್ತೀನಿ. ಒಟ್ನಲ್ಲಿ ಅವನು ಎಲ್ಲೂ ಹೋಗದಿರೋ ಆಗಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನೀವೇನು ಯೋಚನೆ ಮಾಡಬೇಡಿ ಕೀರ್ತಮ್ಮ. ಅದ್ ಸರಿ ಅಣ್ಣ, ಇದೆಲ್ಲದ್ರಿಂದ ಏನಾಗುತ್ತೆ?